ಒಂದೋ ಮಾಡಬಾರ್ದು. ಇದು ಅವಮಾನ ನೋಡ್ರಿ. ಕೆಲವೊಮ್ಮೆ ನೀವು ಬೇಕು ಅಂದರೆ ಅದು ಬ್ಯಾಡ್ ಲಕ್ಕೆ ಖರಾಬ್ ಅಂತಾರಲ್ಲ, ಆ ಥರ. ಇದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಅವರ ತೀರ್ಕೊಂಡ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಭಾಳ ಅತ್ಯದ್ಭುತವಾಗಿ ಅವರನ್ನು ವಿದಾಯ ಮಾಡಿಕೊಟ್ಟಿದೆ. ಅದು ಯಾವ ಸರ್ಕಾರವೇ ಆಗಿರಲಿ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಅದನ್ನು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಪ್ರಣವ್ ಮುಖರ್ಜಿ ಮಗಳು ಹೇಳಿದ್ರು, ನನ್ನ ತಂದೆಗಿಂತ ಮರ್ಯಾದೆ ಕೊಡಲಿಲ್ಲ. ನರಸಿಂಹರಾವ್ ಅವರ ಮೊಮ್ಮಗ ಹೇಳ್ದ, ನನ್ನ ತಂದೆ ಕೊಡಲಿಲ್ಲ. ನೀವು ಕೊಟ್ಟಿದ್ರಾ? ಅದರ ಮಿಡ್ಲಲ್ಲಿ ಏನು ಹೇಳಿದ್ರಿ? ಮಲ್ಲಿಕಾರ್ಜುನ ಖರ್ಗೆ ಆ್ಯಂಡ್ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಅವರಿಗೆ ಅವಮಾನವಾಗಿದೆ. ಓಕೆ, ಒಪ್ಕೊಳ್ಳೋಣ ನಿಮ್ಮ ಒಂದು ಮಾತು. ನೀವು ಇದೇ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಆಗ್ತಾಯಿದೆ 7 ದಿವಸ. ನೀವು ಫಾರಿನ್ ಟ್ರಿಪ್ ಹೋದ್ರಲ್ಲ ರಾಹುಲ್ ಗಾಂಧಿ ಅವರೇ. ಒಬ್ಬ ನಿಮಗೆ ಓಟ್ ಹಾಕುವನ ಬದ್ಧತೆಯನ್ನು ನೋಡ್ತಾನಲ್ಲ, ಈ ಕಮಿಟ್ಮೆಂಟ್ ಏನು ಮಾರಾಯ ಮನುಷ್ಯನದ್ದು ಅಂತೇಳಿ. ಇಲ್ಲಿ ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ, ನಾವು ಜನಗಳ ಬಗ್ಗೆ ಮಾತನಾಡೋದಿಲ್ಲ. ಫುಲ್ ವಿಯೆಟ್ನಾಂ ಟೂರು, ಬೇರೆ ಎಲ್ಲ. ಯಾವನಿಗೆ ನಾವು ಯಾಕೆ ಶೋಕಾಚರಣೆ ಮಾಡಬೇಕಾಗಿದ್ರೆ? ನಮಗೆ ಒಂದು ಹೆಮ್ಮೆ ಇದೆ ನಮ್ಮ ನಾಯಕರ ಬಗ್ಗೆ, ಖುಷಿ ಇದೆ. ಯಾಕೆಂದರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ, ನಮ್ಮ ನಾಯಕರು ಮನಮೋಹನ್ ಸಿಂಗ್ ಅವರ ಬಗ್ಗೆ. ಇವತ್ತು ಯಾರಾದರೂ, ನಾನು ಹೇಳಿದ್ನಲ್ವ, ಇವತ್ತು ಯಾರಾದರೂ 2 ಲಕ್ಷ 3 ಲಕ್ಷ ಸಂಬಳ ಯಾರಾದರೂ ಪಡೀತಾ ಇದ್ದರೆ, IT ಕ್ರಾಂತಿ ಆಗಿದ್ದರೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕೃಷ್ಣ ಬೆಂಗಳೂರಿಗೆ ಅದನ್ನು ಓಪನ್ ಅಪ್ ಮಾಡಿಕೊಟ್ರು. ಇವತ್ತು 3 ಲಕ್ಷ 4 ಲಕ್ಷ ಸಂಬಳ ತಿಂಗಳಿಗೆ ಪಡೀತಾ ಇದ್ದರೆ, ಯಾವುದೋ ಒಂದು ಬಡ ತಂದೆ ತಾಯಿ ರಿಕ್ಷಾ ಕೂಲಿ ನಾಲಿ ಮಾಡಿ ಮಕ್ಕಳನ್ನು ಕಲಿಸಿದರೆ, ಅದೇ ತಂದೆ ತಾಯಿಯನ್ನು ವಿಮಾನದಲ್ಲಿ ಹಾರಾಟ ಮಾಡಿಸ್ತಾ ದೇಶ ವಿದೇಶ ಸುತ್ತುವಂಗೆ ಮಾಡಿದರೆ, ಆ IT BTಯಲ್ಲಿ ಸಾಫ್ಟ್ವೇರ್ ಕಂಪನಿ ಮತ್ತೊಂದು ಡಾಕ್ಟರ್ ಏನೋ ಒಂದು, ಅದಕ್ಕೆ ಮನಮೋಹನ್ ಸಿಂಗ್ ಅವ್ರ ಕಾರಣ. ಹಾಗಾಗಿ ನಮ್ಮ ಅದೃಷ್ಟ ಬದಲಾಯಿಸಿದ, ಭವಿಷ್ಯವನ್ನು ಬದಲಾಯಿಸಿದ ಮಹಾನಾಯಕ, ನಾವು ಒಂದು ರೆಸ್ಪೆಕ್ಟ್ ಅದನ್ನು ಮಾಡ್ತೀವಿ. ಆದರೆ ನಿಮಗೆ ಅವರು ಕಾಂಗ್ರೆಸ್ ನಾಯಕ, ನಿಮಗೆ ಅವರೊಂದು ವೋಟ್ ಬ್ಯಾಂಕ್. ಯಾವುದಕ್ಕಾದ್ರೂ ಒಂದು ಹೆಸರಿಟ್ರ ನೀವು ಅವರ ಹೆಸರನ್ನು, ಮನಮೋಹನ್ ಸಿಂಗ್ ಅವರ ಹೆಸರನ್ನು ಯಾವುದಕ್ಕಾದ್ರೂ ಇಟ್ಟರೇನ್ರಿ ಕಾಂಗ್ರೆಸ್ನವರು? ಆಯಿತು, ನರಸಿಂಹರಾವ್ ಅವರ ಹೆಸರನ್ನು ಇಟ್ರ. ರಾಜ್ ಕಪೂರ್ ಅವರ ಮಗ ರಿಷಿ ಕಪೂರ್ ಒಂದು ಮಾತನ್ನು ಅವತ್ತು ಟೀಕೆ ಮಾಡಿದ್ರು, ತೀರ್ಕೊಂಡ್ಬಿಟ್ರು ಅವರು, ಬೇರೆ ವಿಚಾರ. ರಿಷಿ ಕಪೂರ್ ಅಲ್ಲಪ್ಪ, ನಾವು ಕೂಡ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಿಂದ ನಾವು ಕೂಡ ದೊಡ್ಡ ಸರ್ವಿಸ್ ಕೊಟ್ಟಿದ್ದೀವಿ, ಎಲ್ಲ ನಿಮ್ಮವ್ರಿಗೆ ಹೆಸರು ಇಟ್ಕೊಂಡ್ಬಿಡ್ತೀರಿ, ನಮ್ಮದಕ್ಕೊಂದು ಇಡಿ. ಬೇಕಿದ್ರೆ ಉದಾಹರಣೆ ಕೊಟ್ಬಿಟ್ರು. ಏರ್ಪೋರ್ಟು ಅಥವಾ ಯಾವುದು ಗ್ರೌಂಡಿಗೆ ಇಡಬೇಡ್ರಪ್ಪ, ಸಂಡಾಸ್ಗಾದ್ರೂ ಇಡಿ ಅಂದರು ಅವರು. ಟಾಯ್ಲೆಟ್ಗಾದ್ರೂ ಇಡಿ ನಮ್ಮ ಹೆಸರು ಅಂದರು ರಿಷಿ ಕಪೂರ್. ತೆಗೆದು ನೋಡಿ ಬೇಕಿದ್ರೆ, ದೊಡ್ಡ ನೀವೇ ಇಟ್ಕೊಳ್ಳಿ, ಅದಕ್ಕೂ ಇಲ್ವ ನಮ್ಮ ಯೋಗ್ಯತೆ ಅಂತ ಕೇಳಿದರು ಅವರು. ರಿಷಿ ಕಪೂರ್ ರಣಬೀರ್ ಕಪೂರ್ ಅವರು ತಂದೆ. ಇರಲಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವನಾದರೂ ಭಿಕ್ಷೆ ಬೇಡಿದ್ರೆ ನಿಮ್ಮ ಹತ್ರ ಬಂದು, ಇದನ್ನು ನಾನು BJPಗೆ ಹೇಳೋದು, ಕಾಂಗ್ರೆಸ್ಗೆ ಹೇಳೋದು, ಯಾವುದೇ ಸರ್ಕಾರಗಳಿಗೆ ಹೇಳೋದು. ಹಾಗಂತ ನಾನು ಗ್ಯಾರಂಟಿಯ ವಿರೋಧಿ ವೈಯಕ್ತಿಕವಾಗಿ ನಾನಲ್ಲ. ಅದು ಬಡವರಿಗೆ ಸಿಗತ್ತಾ, 2,000 ಫ್ರೀ ಸಿಗತ್ತಾ, ಸಿಗಲಿ. ಆದರೆ ನೀವು ಅವರನ್ನು ಈ ಬಿಸ್ಕೆಟ್ ಹಾಕ್ತೀವಲ್ಲ, ಹಂಗೆ ಮಾಡಬೇಡಿ. ತಡಿ, ಹಿಂಗೆ ಬಿಸ್ಕೆಟ್ ಹಾಕ್ತೀನಿ, ನೀರು ಹಾರಿಡ್ಕೊ, ಹಂಗೆ ಮಾಡಬೇಡಿ. ಜನರನ್ನು ಎಲ್ಲ ಖುನ್ನಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿಸ್ಬೇಡಿ. ಅವರು ವಾಪಸ್ ತಿರುಗಿ ಬಿದ್ದರೆ, ಕಚ್ಚಿದ್ರೆ ರೇಬಿಸ್ ಆಗಿಬಿಡುತ್ತೆ ನಿಮಗಷ್ಟೇ. 1.36 ಲಕ್ಷ ನೌಕರರಿಗೆ OPC ಜಾರಿ ಅಂತ ಹೇಳಿದರು, ಒನ್ ಪೆನ್ಷನ್ ಸ್ಕೀಮ್. 500 ಸರ್ಕಾರಿ ನೌಕರರಿಗೆ OPC ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟಪ್ಗಳಿಗೆ 680 ಕೋಟಿ ಅಂತ ಹೇಳಿದರು. ಆಯಿತಾ? ಅದೇನಾಗಿದೆ ಗೊತ್ತಿಲ್ಲ. ನೆಕ್ಸ್ಟು 68 ಇಂಗ್ಲೀಷ್ ಸ್ಕೂಲ್ ನಿರ್ಮಾಣ ಅಂತ ಹೇಳಿದರು. 18 ಕಡೆ ಜಾಗ ಹುಡುಕಿದ್ದಾರೆ, 68 ಆಗೋದಕ್ಕೆ ಕಾಣ್ತಾ ಇದೆ. ಮಹಿಳೆಯರಿಗೆ ತಿಂಗಳಿಗೆ 1,800 ರೂಪಾಯಿ ಅಂತ ಹೇಳಿದರು, ಇನ್ನೂ ಜಾರಿ ಆಗಿಲ್ಲ. ಮಾಡ್ತೀರಾ ನೀವು? ಮೊಬೈಲ್ ಹೆಲ್ತ್ ವ್ಯಾನ್ಗಳು ಮಾಡ್ತೀವಿ ಅಂತಂದ್ರು, ಜಾರಿಯಾಗಿಲ್ಲ. ಹಸು ಸಗಣಿ ಖರೀದಿ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದರು, ಇನ್ನೂ ಜಾರಿಯಾಗಿಲ್ಲ. 5 ಲಕ್ಷ ಉದ್ಯೋಗ ಸೃಷ್ಟಿ ಹೇಳಿದರು, ಇನ್ನೂ ಜಾರಿಯಾಗಿಲ್ಲ. 300 ಯೂನಿಟ್ ಫ್ರೀ ಅಂದರು, ಇರೋ ವಿದ್ಯುತ್ ಸಬ್ಸಿಡಿಯನ್ನು ಕಡಿತ ಮಾಡ್ತಾಯಿದ್ದಾರೆ. ನಾವು ಕಡಿತ ಮಾಡ್ತಾಯಿದ್ವಿ, ಶ್ರೀಮಂತರು ತೆಗಿತೀರಿ. ಸರ್ಕಾರದಲ್ಲಿ ಹಾಲು ಖರೀದಿ ಅಂತ ಹೇಳಿದರು, ಇನ್ನೂ ಖರೀದಿ ಆಗಿಲ್ಲ. ಹಣ್ಣುಗಳಿಗೆ MSP ಇನ್ನೂ ಜಾರಿಯಾಗಿಲ್ಲ. ಇಷ್ಟೆಲ್ಲ ಹಿಮಾಚಲ ಪ್ರದೇಶ ಮಾಡಿದೆ. ಮತ್ತು ಯಾಕೆ ನಿಮ್ಮನ್ನು ಹೆಂಗೆ ನಂಬ್ತಾರೆ ಜನ? ಹೆಂಗೆ ನಂಬ್ತಾರೆ? ಈಗ ಕರ್ನಾಟಕದಲ್ಲೂ ಕೂಡ 5 ಗ್ಯಾರಂಟಿಗಳು ನೀವು ಮಾಡ್ತಾಯಿದ್ದೀರಿ. ಒಂದು ಕಡೆ ನೀವು ಗ್ಯಾರಂಟಿ ಕೊಟ್ಟ ತಕ್ಷಣ ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ 30% ಜಾಸ್ತಿ ಮಾಡಿದ್ದೀವಿ. ಬದುಕಕ್ಕಾಗತ್ತೆ ಅಂದರೆ ಮನುಷ್ಯ? ನಂಬಿಕೆ ಉಳಿಸ್ಕೊಳ್ಳಿ. ಫಸ್ಟ್ ನಂಬಿಕೆ ಅಂತಂದ್ರೆ ಏನು ಗೊತ್ತಾ? ಆಯ್ತಪ್ಪ, ಇವನು 5 ರೂಪಾಯಿ ಜಾಸ್ತಿ ಮಾಡ್ದ, ಬಟ್ ತಿನ್ನಲಾರ, ವಾಪಸ್ ಎಲ್ಲೋ ಬಂದು ನನಗೆ ಕೊಡ್ತಾನೆ. ಮೋದಿ ಬಗ್ಗೆ ಇರೋ ವಿಶ್ವಾಸ ಅದು ಒಂದೇ ರೀ ಜನಗಳಿಗೆ. ಹೌದಾ, ಜಾಸ್ತಿ ಮಾಡಿದ್ರ ಬಹುಶಃ ತಿನ್ನಲಾರ.
ಉಳಿದವ್ರದ್ದು ಗೊತ್ತಿಲ್ಲ ನನಗೆ. ಜನ ಮೋದಿ ಮೇಲೆ ನಂಬಿಕೆ ಇಟ್ಟಿರೋದು ಅದು. ನಾ ಕಾನೇದುಂಗ ನಾ ಕಾವುಂಗ ಕರೆಕ್ಟು, ನೀವು ತಿಂದಿಲ್ಲ ಸರ್, ಹಾಗಂತ ಉಳಿದವರು ತಿಂದಿಲ್ಲ ಅಂತಲ್ಲ. ಬಿ ಜೆ ಪಿಯವರು ಕೂಡ ನಾ ಕಾನೇದುಂಗ ಅದಾಗಿಲ್ಲ, ನಾವು ಕಾವುಂಗ ಅದಕ್ಕೆ ಜನ ನರೇಂದ್ರ ಮೋದಿಯನ್ನು ಒಪ್ಕೊಳ್ಳೋದು, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಒಂದೋ ಮಾಡಬಾರ್ದು, ಇದು ಅವಮಾನ ನೋಡ್ರಿ. ಕೆಲವೊಮ್ಮೆ ನೀವು ಬೇಕು ಅಂದರೆ ಅದು ಬ್ಯಾಡ್ ಲಕ್ಕೆ ಖರಾಬ್ ಅಂತಾರಲ್ಲ, ಆ ಥರ. ಇದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಅವರ ತೀರ್ಕೊಂಡ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಭಾಳ ಅತ್ಯದ್ಭುತವಾಗಿ ಅವರನ್ನು ವಿದಾಯ ಮಾಡಿಕೊಟ್ಟಿದೆ. ಅದು ಯಾವ ಸರ್ಕಾರವೇ ಆಗಿರಲಿ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಅದನ್ನು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಪ್ರಣವ್ ಮುಖರ್ಜಿ ಮಗಳು ಹೇಳಿದ್ರು, ನನ್ನ ತಂದೆಗಿಂತ ಮರ್ಯಾದೆ ಕೊಡಲಿಲ್ಲ. ನರಸಿಂಹರಾವ್ ಅವರ ಮೊಮ್ಮಗ ಹೇಳ್ದ, ನನ್ನ ತಂದೆ ಕೊಡಲಿಲ್ಲ. ನೀವು ಕೊಟ್ಟಿದ್ರಾ? ಅದರ ಮಿಡ್ಲಲ್ಲಿ ಏನು ಹೇಳಿದ್ರಿ? ಮಲ್ಲಿಕಾರ್ಜುನ ಖರ್ಗೆ ಆ್ಯಂಡ್ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಅವರಿಗೆ ಅವಮಾನವಾಗಿದೆ, ಓಕೆ ಒಪ್ಕೊಳ್ಳೋಣ, ನಿಮ್ಮ ಒಂದು ಮಾತು. ನೀವು ಇದೇ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಆಗ್ತಾ ಇದೆ 7 ದಿವಸ, ನೀವು ಫಾರಿನ್ ಟ್ರಿಪ್ ಹೋದ್ರಲ್ಲ ರಾಹುಲ್ ಗಾಂಧಿ ಅವರೇ. ಒಬ್ಬ ನಿಮಗೆ ಓಟ್ ಹಾಕುವನ ಬದ್ಧತೆಯನ್ನು ನೋಡ್ತಾನಲ್ಲ, ಈ ಕಮಿಟ್ಮೆಂಟ್ ಏನು ಮಾರಾಯ ಮನುಷ್ಯನದ್ದು ಅಂತೇಳಿ. ಇಲ್ಲಿ ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ, ನಾವು ಜನಗಳ ಬಗ್ಗೆ ಮಾತನಾಡೋದಿಲ್ಲ. ಫುಲ್ ವಿಯೆಟ್ನಾಂ ಟೂರು, ಬೇರೆ ಎಲ್ಲ. ಯಾವನಿಗೆ ನಾವು ಯಾಕೆ ಶೋಕಾಚರಣೆ ಮಾಡಬೇಕಾಗಿದ್ರೆ? ನಮಗೆ ಒಂದು ಹೆಮ್ಮೆ ಇದೆ ನಮ್ಮ ನಾಯಕರ ಬಗ್ಗೆ, ಖುಷಿ ಇದೆ. ಯಾಕೆಂದರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ, ನಮ್ಮ ನಾಯಕರು ಮನಮೋಹನ್ ಸಿಂಗ್ ಅವರ ಬಗ್ಗೆ ಇವತ್ತು ಯಾರಾದರೂ, ನಾನು ಹೇಳಿದ್ನಲ್ವ, ಇವತ್ತು ಯಾರಾದರೂ 2 ಲಕ್ಷ 3 ಲಕ್ಷ ಸಂಬಳ ಯಾರಾದರೂ ಪಡೀತಾ ಇದ್ದರೆ, IT ಕ್ರಾಂತಿ ಆಗಿದ್ದರೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕೃಷ್ಣ ಬೆಂಗಳೂರಿಗೆ ಅದನ್ನು ಓಪನ್ ಅಪ್ ಮಾಡಿಕೊಟ್ರು. ಇವತ್ತು 3 ಲಕ್ಷ 4 ಲಕ್ಷ ಸಂಬಳ ತಿಂಗಳಿಗೆ ಪಡೀತಾ ಇದ್ದರೆ, ಯಾವುದೋ ಒಂದು ಬಡ ತಂದೆ ತಾಯಿ ರಿಕ್ಷಾ ಕೂಲಿನಾಲಿ ಮಾಡಿ ಮಕ್ಕಳನ್ನು ಕಲಿಸಿದರೆ, ಅದೇ ತಂದೆ ತಾಯಿಯನ್ನು ವಿಮಾನದಲ್ಲಿ ಹಾರಾಟ ಮಾಡಿಸ್ತಾ ದೇಶ ವಿದೇಶ ಸುತ್ತುವಂಗೆ ಮಾಡಿದರೆ, ಆ IT-BTಯಲ್ಲಿ ಸಾಫ್ಟ್ವೇರ್ ಕಂಪನಿಯ ಮತ್ತೊಂದು ಡಾಕ್ಟರ್ ಏನೋ ಒಂದು, ಅದಕ್ಕೆ ಮನಮೋಹನ್ ಸಿಂಗ್ ಅವ್ರ ಕಾರಣ. ಹಾಗಾಗಿ ನಮ್ಮ ಅದೃಷ್ಟ ಬದಲಾಯಿಸಿದ, ಭವಿಷ್ಯವನ್ನು ಬದಲಾಯಿಸಿದ ಮಹಾನಾಯಕ, ನಾವು ಒಂದು ರೆಸ್ಪೆಕ್ಟ್ ಅದನ್ನು ಮಾಡ್ತೀವಿ. ಆದರೆ ನಿಮಗೆ ಅವರು ಕಾಂಗ್ರೆಸ್ ನಾಯಕ, ನಿಮಗೆ ಅವರೊಂದು ವೋಟ್ ಬ್ಯಾಂಕ್. ಯಾವುದಕ್ಕಾದ್ರೂ ಒಂದು ಹೆಸರಿಟ್ರ ನೀವು ಅವರ ಹೆಸರನ್ನು, ಮನಮೋಹನ್ ಸಿಂಗ್ ಅವರ ಹೆಸರನ್ನು ಯಾವುದಕ್ಕಾದ್ರೂ ಇಟ್ಟರೇನ್ರಿ ಕಾಂಗ್ರೆಸ್ನವರು? ಆಯಿತು, ನರಸಿಂಹರಾವ್ ಅವರ ಹೆಸರನ್ನು ಇಟ್ಟರ. ರಾಜ್ ಕಪೂರ್ ಅವರ ಮಗ ರಿಷಿ ಕಪೂರ್ ಒಂದು ಮಾತನ್ನು ಅವತ್ತು ಟೀಕೆ ಮಾಡಿದ್ರು, ತಿರ್ಕೊಂಬಿಟ್ರು ಅವ್ರು, ಬೇರೆ ವಿಚಾರ. ರಿಷಿ ಕಪೂರ್ ಅಲ್ಲಪ್ಪ, ನಾವು ಕೂಡ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಿಂದ ನಾವು ಕೂಡ ದೊಡ್ಡ ಸರ್ವಿಸ್ ಕೊಟ್ಟಿದ್ದೀವಿ, ಎಲ್ಲ ನಿಮ್ಮವ್ರಿಗೆ ಹೆಸರು ಇಟ್ಕೊಂಡ್ಬಿಡ್ತೀರಿ, ನಮ್ಮದಕ್ಕೊಂದು ಇಡಿ. ಬೇಕಿದ್ರೆ ಉದಾಹರಣೆ ಕೊಟ್ಬಿಟ್ರು, ಏರ್ಪೋರ್ಟು ಅಥವಾ ಯಾವುದು ಗ್ರೌಂಡಿಗೆ ಇಡಬೇಡ್ರಪ್ಪ, ಸಂಡಾಸ್ಗಾದ್ರೂ ಇಡಿ ಅಂದರು ಅವರು. ಟಾಯ್ಲೆಟ್ಗಾದ್ರೂ ಇಡಿ ನಮ್ಮ ಹೆಸರು ಅಂದರು ರಿಷಿ ಕಪೂರ್. ತೆಗೆದು ನೋಡಿ ಬೇಕಿದ್ರೆ, ದೊಡ್ಡ ನೀವೇ ಇಟ್ಕೊಳ್ಳಿ, ಅದಕ್ಕೂ ಇಲ್ವ ನಮ್ಮ ಯೋಗ್ಯತೆ ಅಂತ ಕೇಳಿದರು ಅವರು. ರಿಷಿ ಕಪೂರ್ ರಣಬೀರ್ ಕಪೂರ್ ಅವರು ತಂದೆ. ಇರಲಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವನಾದರೂ ಭಿಕ್ಷೆ ಬೇಡಿದ್ರೆ ನಿಮ್ಮ ಹತ್ರ ಬಂದು, ಇದನ್ನು ನಾನು BJPಗೆ ಹೇಳೋದು, ಕಾಂಗ್ರೆಸ್ಗೆ ಹೇಳೋದು, ಯಾವುದೇ ಸರ್ಕಾರಗಳಿಗೆ ಹೇಳೋದು. ಹಾಗಂತ ನಾನು ಗ್ಯಾರಂಟಿಯ ವಿರೋಧಿ ವೈಯಕ್ತಿಕವಾಗಿ ನಾನಲ್ಲ. ಅದು ಬಡವರಿಗೆ ಸಿಗತ್ತಾ, 2000 ಫ್ರೀ ಸಿಗತ್ತಾ, ಸಿಗಲಿ. ಆದರೆ ನೀವು ಅವರನ್ನು ಈ ಬಿಸ್ಕೆಟ್ ಹಾಕ್ತೀವಲ್ಲ, ಹಂಗೆ ಮಾಡಬೇಡಿ. ತಡಿ, ಹಿಂಗೆ ಬಿಸ್ಕೆಟ್ ಹಾಕ್ತೀನಿ ನೀನು ಹಾರಿಡ್ಕೊ, ಹಂಗೆ ಮಾಡಬೇಡಿ. ಜನರನ್ನು ಎಲ್ಲ ಖುನ್ನಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿಸ್ಬೇಡಿ. ಅವರು ವಾಪಸ್ ತಿರುಗಿ ಬಿದ್ದರೆ, ಕಚ್ಚಿದ್ರೆ ರೇಬಿಸ್ ಆಗಿಬಿಡುತ್ತೆ ನಿಮಗಷ್ಟೇ. 1.36 ಲಕ್ಷ ನೌಕರರಿಗೆ OPC ಜಾರಿ ಅಂತ ಹೇಳಿದರು, ಒನ್ ಪೆನ್ಷನ್ ಸ್ಕೀಮ್. 500 ಸರ್ಕಾರಿ ನೌಕರರಿಗೆ OPC ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟಪ್ಗಳಿಗೆ 680 ಕೋಟಿ ಅಂತ ಹೇಳಿದರು. ಆಯಿತಾ? ಅದೇನಾಗಿದೆ ಗೊತ್ತಿಲ್ಲ. ನೆಕ್ಸ್ಟು 68 ಇಂಗ್ಲೀಷ್ ಸ್ಕೂಲ್ ನಿರ್ಮಾಣ ಅಂತ ಹೇಳಿದರು. 18 ಕಡೆ ಜಾಗ ಹುಡುಕಿದ್ದಾರೆ, 68 ಆಗೋದಕ್ಕೆ ಕಾಣ್ತಾ ಇದೆ. ಮಹಿಳೆಯರಿಗೆ ತಿಂಗಳಿಗೆ 1800 ರೂಪಾಯಿ ಅಂತ ಹೇಳಿದರು, ಇನ್ನೂ ಜಾರಿ ಆಗಿಲ್ಲ. ಮಾಡ್ತೀರಾ ನೀವು? ಮೊಬೈಲ್ ಹೆಲ್ತ್ ವ್ಯಾನ್ಗಳು ಮಾಡ್ತೀವಿ ಅಂತಂದ್ರು, ಜಾರಿಯಾಗಿಲ್ಲ. ಹಸು ಸಗಣಿ ಖರೀದಿ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದರು, ಇನ್ನೂ ಜಾರಿಯಾಗಿಲ್ಲ. 5 ಲಕ್ಷ ಉದ್ಯೋಗ ಸೃಷ್ಟಿ ಹೇಳಿದರು, ಇನ್ನೂ ಜಾರಿಯಾಗಿಲ್ಲ. 300 ಯೂನಿಟ್ ಫ್ರೀ ಅಂದರು, ಇರೋ ವಿದ್ಯುತ್ ಸಬ್ಸಿಡಿಯನ್ನು ಕಡಿತ ಮಾಡ್ತಾ ಇದ್ದಾರೆ. ನಾವು ಕಡಿತ ಮಾಡ್ತಾ ಇದ್ವಿ, ಶ್ರೀಮಂತರು ತೆಗಿತೀರಿ. ಸರ್ಕಾರದಲ್ಲಿ ಹಾಲು ಖರೀದಿ ಅಂತ ಹೇಳಿದರು, ಇನ್ನೂ ಖರೀದಿ ಆಗಿಲ್ಲ. ಹಣ್ಣುಗಳಿಗೆ MSP ಇನ್ನೂ ಜಾರಿಯಾಗಿಲ್ಲ. ಇಷ್ಟೆಲ್ಲ ಹಿಮಾಚಲ ಪ್ರದೇಶ ಮಾಡಿದೆ. ಮತ್ತು ಯಾಕೆ ನಿಮ್ಮನ್ನು ಹೆಂಗೆ ನಂಬ್ತಾರೆ ಜನ? ಹೆಂಗೆ ನಂಬ್ತಾರೆ? ಈಗ ಕರ್ನಾಟಕದಲ್ಲೂ ಕೂಡ 5 ಗ್ಯಾರಂಟಿಗಳು ನೀವು ಮಾಡ್ತಾ ಇದ್ದೀರಿ. ಒಂದು ಕಡೆ ನೀವು ಗ್ಯಾರಂಟಿ ಕೊಟ್ಟ ತಕ್ಷಣ
ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ 30% ಜಾಸ್ತಿ ಮಾಡಿದ್ದೀವಿ. ಬದುಕಕ್ಕಾಗತ್ತೇನ್ರಿ ಮನುಷ್ಯ? ನಂಬಿಕೆ ಉಳಿಸ್ಕೊಳ್ಳಿ. ಫಸ್ಟ್ ನಂಬಿಕೆ ಅಂತಂದ್ರೆ ಏನು ಗೊತ್ತಾ? ಆಯ್ತಪ್ಪ, ಇವನು 5 ರೂಪಾಯಿ ಜಾಸ್ತಿ ಮಾಡ್ದ, ಬಟ್ ತಿನ್ನಲಾರ, ವಾಪಸ್ ಎಲ್ಲೋ ಬಂದು ನನಗೆ ಕೊಡ್ತಾನೆ. ಮೋದಿ ಬಗ್ಗೆ ಇರೋ ವಿಶ್ವಾಸ ಅದು ಒಂದೇ ರೀ ಜನಗಳಿಗೆ. ಹೌದಾ, ಜಾಸ್ತಿ ಮಾಡಿದ್ರ, ಬಹುಶಃ ತಿನ್ನಲಾರ. ಉಳಿದವ್ರದ್ದು ಗೊತ್ತಿಲ್ಲ ನನಗೆ. ಜನ ಮೋದಿ ಮೇಲೆ ನಂಬಿಕೆ ಇಟ್ಟಿರೋದು ಅದು. ನಾ ಖಾನೆ ದೂಂಗ, ನಾ ಕಾವುಂಗ ಕರೆಕ್ಟು, ನೀವು ತಿಂದಿಲ್ಲ ಸರ್, ಹಾಗಂತ ಉಳಿದವರು ತಿಂದಿಲ್ಲ ಅಂತಲ್ಲ. ಬಿ ಜೆ ಪಿಯವರು ಕೂಡ ನಾ ಖಾನೆ ದೂಂಗ ಅದಾಗಿಲ್ಲ, ನಾವು ಕಾವುಂಗ ಅದಕ್ಕೆ ಜನ ನರೇಂದ್ರ ಮೋದಿಯನ್ನು ಒಪ್ಕೊಳ್ಳೋದು, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್